ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕ್ಷಮಾ. ತಾಜ್ ಮಹಲ್ ಸಮಾಧಿಯ ಅಥವಾ ಶಿವನ ದೇವಸ್ಥಾನನ? ಹಳೆ ವಿವಾದಕ್ಕೆ ಮತ್ತೆ ಬಂದಿದೆ ಮರುಜೀವ. ಮೋದಿ ಅಂಗಳ ತಲುಪಿದ್ದೇಕೆ ತಾಜ್ ಮಹಲ್ ವ್ಯಾಜ್ಯ? ತಾಜ್ ಮಹಲ್ ಐತಿಹಾಸಿಕ ರಹಸ್ಯ ಅದೆಷ್ಟು ಸತ್ಯ? ಇದುವೇ ಈ ಹೊತ್ತಿನ ವಿಶೇಷ ತೇಜೋ ಮಹಲ್ ರಹಸ್ಯ. ಅದು ವಿಶ್ವವಿಖ್ಯಾತಿ ಗಳಿಸಿರುವ ಪ್ರೇಮ ಮಂದಿರ. ಯಮುನಾ ತೀರದಲ್ಲಿ ನಿರ್ಮಾಣಗೊಂಡಿರೋ ಭವ್ಯ ಭುವನ ಸುಂದರ. 4 ಶತಮಾನಗಳಿಗೂ ಮೀರಿದ ಈ ಮಹಾಮಹಲ್ನ ಚರಿತ್ರೆ ಹಿಂದೆ ಒಂದು ನಿಗೂಢ ಸತ್ಯ ಅಡಗಿದ್ಯಂತೆ. ಅಸಲಿ ಕಥೆಯನ್ನ ಬಚ್ಚಿಟ್ಟು ವಿಶ್ವದ ಮುಂದೆ ಕಂಗೊಳಿಸ್ತಾ ಇದೆಯಂತೆ ಪ್ರೇಮ ಅನ್ನೋ ಮಹಾ ಅನುಭೂತಿಗೆ ಸಂಕೇತವಾಗಿರುವ ಈ ಮಹಲ್. ಇದ್ರ ಹಿಂದಿನ ವಿವಾದಕ್ಕೆ ಮತ್ತೆ ಮರುಜೀವ ಬಂದಂತಿದೆ. ಹಾಗಾದ್ರೆ ತಾಜ್ ಮಹಲ್ ಸಮಾಧಿನ ಅಥವಾ ಶಿವನ ದೇವಸ್ಥಾನನ ಅನ್ನೋ ವಿವಾದದ ಅಸಲಿ ರಹಸ್ಯವೇನು ಗೊತ್ತಾ? ಇಲ್ಲಿದೆ ಆ ಎಲ್ಲ ಇಂಟ್ರೆಸ್ಟಿಂಗ್ ಸಂಗತಿಗಳ ಕಂಪ್ಲೀಟ್ ಕಹಾನಿ. ತಾಜ್ ಮಹಲ್ ಸಮಾಧಿಯ ಅಥವಾ ಶಿವನ ದೇವಸ್ಥಾನವ? ಹಳೆ ವಿವಾದಕ್ಕೆ ಮತ್ತೆ ಬಂದಿದೆ ಮರುಜೀವ. ಮೋದಿ ಅಂಗಳ ತಲುಪಿದ್ದೇಕೆ ತಾಜ್ ಮಹಲ್ ವ್ಯಾಜ್ಯ? ತಾಜ್ ಮಹಲ್ ಐತಿಹಾಸಿಕ ರಹಸ್ಯ ಅದೆಷ್ಟು ಸತ್ಯ? ತಾಜ್ ಮಹಲ್ ಜಗತ್ತಿನ 7 ಅದ್ಭುತಗಳಲ್ಲೊಂದು. ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಮಡದಿಗಾಗಿ ನಿರ್ಮಿಸಿದ ಭವ್ಯ ಮಂದಿರ. ಜಗತ್ತಿನ ಎಲ್ಲಾ ಪ್ರೇಮಿಗಳ ಪಾಲಿಗೆ ತಾಜ್ ಮಹಲ್ ನಿಜಕ್ಕೂ ಪ್ರೇಮ ಮಂದಿರ. ಯಮುನಾ ನದಿಯ ತೀರದಲ್ಲಿ ಪ್ರಕೃತಿಯ ಸುಂದರ ಮಡಿಲಲ್ಲಿ 4 ಶತಮಾನಗಳ ಹಿಂದೆ ತಲೆ ಎತ್ತಿರುವ ಈ ಮಹಲ್ ವಿಶ್ವದ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿರೋದು ವಾಸ್ತವ. ಎಷ್ಟು ನೋಡಿದ್ರೂ ದಣಿಯದ ಕಣ್ಣು, ತಣಿಯದ ಮನಸ್ಸು. ಪ್ರವಾಸಿಗರನ್ನ ಮೋಡಿ ಮಾಡುವ ಸೌಂದರ್ಯ ರಾಶಿಯನ್ನ ತನ್ನಲ್ಲಿ ಅಗಾಧವಾಗಿ ತುಂಬಿಕೊಂಡಿರುವ ತಾಜ್ ಮಹಲ್ಗೆ ಸಾಟಿ ಮತ್ತೊಂದಿಲ್ಲ. ಇಂತಹ ಭುವನ ಸುಂದರ ದೃಶ್ಯ ಕಾವ್ಯದಂತಿರುವ ತಾಜ್ ಮಹಲ್ ನಿರ್ಮಾಣದ ಹಿಂದೆ ಜಗತ್ತೇ ಬೆರಗುಗೊಳ್ಳೋ ರಹಸ್ಯವಡಗಿದೆ ಅನ್ನೋ ವಿವಾದಕ್ಕೆ ಪುನಃ ಈಗ ಮರುಜೀವ ಬಂದಿದೆ. ತಾಜ್ ಮಹಲ್ ಅನ್ನೋದು ನಿಜಕ್ಕೂ ಸಮಾಧಿಯ ಅಥವಾ ಶಿವನ ದೇವಸ್ಥಾನವ ಅನ್ನುವಂತಹ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಮೊಘಲ್ ಚಕ್ರವರ್ತಿ ಪ್ರೀತಿಯ ಮಡದಿಗಾಗಿ ನಿರ್ಮಿಸಿದ ಭವ್ಯ ಸ್ಮಾರಕ. ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಜಗತ್ತಿನ 7 ಅದ್ಭುತಗಳ ಸಾಲಿನಲ್ಲಿ ಸ್ಥಾನ ಪಡೆದುಕೊಂಡ ಮಹಲ್. ವಿಶ್ವದಲ್ಲಿ ಪ್ರೀತಿ ಅನ್ನೋ ಸುಳಿಯಲ್ಲಿ ಸಿಲುಕಿರುವ ಪ್ರತಿಯೊಬ್ಬ ಪ್ರೇಮಿಯ ಪಾಲಿಗೆ ಈ ಮಹಲ್ ನಿಜಕ್ಕೂ ಮಹಾಮಂದಿರ. ಆದ್ರೆ ಈ ಪ್ರೇಮ ಮಂದಿರವು ಚರಿತ್ರೆಯ ಅಸಲಿ ಪುಟಗಳನ್ನ ತನ್ನಲ್ಲಿ ಅಡಗಿಸಿಕೊಂಡಿದ್ಯಂತೆ. ಅಸಲಿ ಕಥೆಯನ್ನ ಬಚ್ಚಿಟ್ಟು ವಿಶ್ವದ ಮುಂದೆ ಕಂಗೊಳಿಸ್ತಾ ಇದೆಯಂತೆ. ಹೀಗಂತ ಇತಿಹಾಸಕಾರ ಪಿಎನ್ ಓಕ್ ವಾದಿಸಿದ್ರು. ಪಿಎನ್ ಓಕ್ ವಾದವೀಗ ಪ್ರತಿಧ್ವನಿಸ್ತಾ ಇದ್ದು ತಾಜ್ ರಹಸ್ಯದ ವಿಚಾರವೀಗ ಮೋದಿ ಅಂಗಳದಲ್ಲಿದ್ಯಂತೆ. ಹೌದು ವೀಕ್ಷಕರೇ, ವಿಶ್ವವಿಖ್ಯಾತಿ ಸ್ಮಾರಕ ತಾಜ್ ಮಹಲ್ ಶಹಜಾನ್ನಿಂದ ನಿರ್ಮಾಣವಾದಂತಹ ಭವ್ಯ ಸ್ಮಾರಕ ಸಮಾಧಿಯಲ್ವಂತೆ. ಬದಲಿಗೆ ಅದು ಜೈಪುರದ ರಾಜ ಮಹದೇವ ನಿರ್ಮಿಸಿದ ಸಾಕ್ಷಾತ್ ಪರಮೇಶ್ವರನ ದಿವ್ಯ ಸನ್ನಿಧಿಯಂತೆ. ಇತಿಹಾಸ ತಜ್ಞರ ಈ ಪ್ರಶ್ನೆಯ ಬಗ್ಗೆ ತನ್ನ ನಿಲುವು ಏನು ಎಂದು ಕೇಂದ್ರ ಸಂಸ್ಕೃತಿ ಇಲಾಖೆಯು ಸ್ಪಷ್ಟಪಡಿಸಬೇಕು ಅಂತ ಕೇಂದ್ರ ಮಾಹಿತಿ ಆಯೋಗ ಸೂಚನೆ ನೀಡಿದೆ. ತಾಜ್ ಮಹಲ್ನನ್ನ ಶಿವನ ದೇವಾಲಯವೆಂದು ಹಲವಾರು ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲೂ ಕೆಲವು ಪ್ರಕರಣಗಳು ಸಹ ದಾಖಲಾಗಿವೆ. ಆರ್ಟಿಐ ಅರ್ಜಿಗಳ ಮೂಲಕವೂ ಈ ಪ್ರಶ್ನೆಗಳು ಮಾಹಿತಿ ಆಯೋಗಕ್ಕೆ ಸಲ್ಲಿಕೆಯಾಗಿದ್ದು ಆಯೋಗವನ್ನ ಕಂಗೆಡಿಸಿದೆ. ಈ ಬೆಳವಣಿಗೆಗಳು ನಡೆಯುತ್ತಿರುವಂತಹ ಬೆನ್ನಲ್ಲೇ ಕೇಂದ್ರ ಮಾಹಿತಿ ಆಯೋಗ ತಾಜ್ ಮಹಲ್ ರಹಸ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಕೇಂದ್ರ ಸಂಸ್ಕೃತಿ ಸಚಿವಾಲಯಕ್ಕೆ ಧಾಟಿಸಿದೆ. ಭವ್ಯ ಸ್ಮಾರಕದ ಬಗೆಗಿನ ಈ ಎಲ್ಲಾ ಗೊಂದಲಗಳಿಗೆ ಸಂಸ್ಕೃತಿ ಸಚಿವಾಲಯ ತೆರೆ ಎಳೆಯಬೇಕು ಅಂತ ಕೇಂದ್ರ ಮಾಹಿತಿ ಆಯೋಗ ಸೂಚಿಸಿದೆ. ಜಗತ್ತಿನ ಅಚ್ಚರಿಗಳಲ್ಲಿ ಒಂದಾಗಿರುವ ಬಿಳಿ ಅಮೃತ ಶಿಲಾ ಕಟ್ಟಡದ ಇತಿಹಾಸದ ಬಗ್ಗೆ ಇರುವ ಸಂಶಯಗಳನ್ನ ಬಗೆಹರಿಸಬೇಕು ಅಂತ ಮಾಹಿತಿ ಆಯೋಗದ ಕಮಿಷನರ್ ಆಗಿರುವ ಶ್ರೀಧರ್ ಆಚಾರ್ಯಲು ಅವರು ಇತ್ತೀಚೆಗೆ ಸಂಸ್ಕೃತಿ ಇಲಾಖೆಗೆ ಆದೇಶ ನೀಡಿದ್ರು. ಸಂಸ್ಕೃತಿ ಇಲಾಖೆಯು ತಾಜ್ ಮಹಲ್ ಇತಿಹಾಸ ಮತ್ತು ಆಗಾಗ ಉಲ್ಲೇಖವಾಗುವ ಇತಿಹಾಸ ತಜ್ಞ ಪಿಎನ್ ಓಕ್ ಹಾಗೂ ನ್ಯಾಯವಾದಿ ಯೋಗೇಶ್ ಸಕ್ಸೇನಾ ಅವರ ಬರಹಗಳೆರಡನ್ನೂ ಗಮನದಲ್ಲಿಟ್ಟುಕೊಂಡು ಸ್ಪಷ್ಟ ಮಾಹಿತಿಯನ್ನ ನೀಡಬೇಕು ಅಂತ ಆಚಾರ್ಯರು ಸೂಚಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸೇರಿದಂತೆ ಹಲವು ಕೋರ್ಟ್ಗಳು ಕೆಲವೊಂದು ಪ್ರಕರಣಗಳನ್ನ ವಜಾಗೊಳಿಸಿವೆಯಾದರೂ ಇನ್ನೂ ಕೆಲವು ಉಳಿದುಕೊಂಡಿವೆ ಎನ್ನುವುದು ಮಾಹಿತಿ ಆಯೋಗದ ಉಲ್ಲೇಖವಾಗಿದೆ.
ಹಲವಾರು ಪ್ರಕರಣಗಳಲ್ಲಿ ಪ್ರತಿವಾದಿಯಾಗಿರುವ ಭಾರತೀಯ ಪುರಾತತ್ವ ಇಲಾಖೆಯು ತನ್ನ ಪರವಾಗಿ ಹಾಗೂ ಸಂಸ್ಕೃತಿ ಸಚಿವಾಲಯದ ಪರವಾಗಿ ಸಲ್ಲಿಸಲಾದ ಅಫಿಡವಿಟ್ಗಳನ್ನ ಕಾಯ್ದಿರಿಸಬೇಕು ಅಂತ ಆಯೋಗ ಸೂಚಿಸಿದ್ದಲ್ಲದೆ ಇದರ ಪ್ರತಿಗಳನ್ನ 2017ರ ಆಗಸ್ಟ್ 30ರೊಳಗೆ ಅರ್ಜಿದಾರರಿಗೆ ನೀಡಬೇಕು ಅಂತ ಹೇಳಿದೆ. ಬಹುದಿನಗಳ ನಂತರದಲ್ಲಿ ತಾಜ್ ರಹಸ್ಯದ ವಿವಾದವೀಗ ಮತ್ತೆ ಪ್ರತಿಧ್ವನಿಸಿದ್ದೇಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ತಾಜ್ ರಹಸ್ಯದ ವಿವಾದ ಮತ್ತೆ ಮರುಜೀವ ಪಡೆದುಕೊಂಡಿದ್ದೇಕೆ? ತಾಜ್ ಮಹಲೋ ತೇಜೋ ಮಹಲೋ ಅಂತ ಪ್ರಶ್ನೆ ಹಾಕಿದ್ಯಾರು ಗೊತ್ತೇ? ಆಗ್ರಾದಲ್ಲಿರೋದು ತಾಜ್ ಮಹಲೋ ತೇಜೋ ಮಹಾಲಯವೇ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಮರುಕಳಿಸೋಕೆ ಕಾರಣವಿದೆ. ಬಹುದಿನಗಳವರೆಗೂ ತಣ್ಣಗಿದ್ದ ಪ್ರಸಿದ್ಧ ಸ್ಮಾರಕದ ವಿವಾದವೀಗ ಮತ್ತೆ ಮತ್ತೆ ಕೇಳಿ ಬರೋದಕ್ಕೆ ಕಾರಣರಾದವರು ಬಿಕೆಎಸ್ಆರ್ ಅಯ್ಯಂಗಾರ್. ತಾಜ್ ಮಹಲಿನ ರಹಸ್ಯದ ಅಸಲಿಯತ್ತಿನ ಬಗ್ಗೆ ಪ್ರಶ್ನಿಸಿ ಸ್ಪಷ್ಟೀಕರಣಕ್ಕಾಗಿ ಪುರಾತತ್ವ ಇಲಾಖೆ ಆರ್ಟಿಐ ಅರ್ಜಿ ಸಲ್ಲಿಸಿದ್ರು. ತಾಜ್ ಮಹಲ್ ಅನ್ನ ಶಹಜಾನ್ ನಿರ್ಮಿಸಿಲ್ಲ, ಬದಲಿಗೆ ಅದನ್ನ ರಾಜಾ ಮಾನ್ ಸಿಂಗ್ ಕೊಡುಗೆಯಾಗಿ ನೀಡಿದ್ದರು ಎಂದು ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸ್ಪಷ್ಟ ದಾಖಲೆಗಳನ್ನ ನೀಡಿ ಅಂತ ಪುರಾತತ್ವ ಇಲಾಖೆಗೆ ಅಯ್ಯಂಗಾರ್ ಕೇಳಿದ್ರು. ಆದ್ರೆ ಪುರಾತತ್ವ ಇಲಾಖೆ ತನ್ನ ಬಳಿ ದಾಖಲೆ ಇಲ್ಲ ಅಂತ ಹೇಳಿತ್ತು. ಹಾಗಿದ್ರೆ 17ನೇ ಶತಮಾನದಲ್ಲಿ ನಡೆದ ನಿರ್ಮಾಣದ ವಿವರಗಳು, ಭದ್ರತೆ ಕಾರಣಕ್ಕಾಗಿ ಮುಚ್ಚಿಟ್ಟ ಕೋಣೆಗಳು, ಗುಪ್ತ ಕೋಣೆಗಳ ಬಗ್ಗೆ ಮಾಹಿತಿ ಕೊಡಿ ಎಂದು ಕೇಳಿದ್ರು. ಅಯ್ಯಂಗಾರ್ ಅವರು ಕೇಳಿರುವ ಪ್ರಶ್ನೆಗಳು ಇತಿಹಾಸ ಮತ್ತು ಸಂಶೋಧನೆಯ ಅಂಗಳವನ್ನ ಆಧರಿಸಿದ್ದಾಗಿದೆ. ಆರ್ಟಿಐ ಕಾಯ್ದೆ ಮತ್ತು ಪುರಾತತ್ವ ಇಲಾಖೆಯ ಪರಿಮಿತಿಯನ್ನ ಮೀರಿದ್ದು ಅಂತ ಆಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಇಂತಹ ಪ್ರಶ್ನೆಗಳನ್ನ ಕೇಳುವವರು ಅದನ್ನ ಸಂರಕ್ಷಿತ ಸ್ಮಾರಕ ಅಂತ ಘೋಷಿಸುವಾಗಲೇ ಪ್ರಶ್ನಿಸಬೇಕಿತ್ತು, ಆಕ್ಷೇಪಣೆಯನ್ನ ಸಲ್ಲಿಸಬೇಕಿತ್ತು ಅಂತ ಆಚಾರ್ಯರು ಹೇಳಿದ್ದಾರೆ. ತಾಜ್ ಮಹಲ್ ಅನ್ನೋ ಹೆಸರಲ್ಲೇ ಅಸಲಿ ಕಹಾನಿ ಇದೆ. ಮೊಘಲ್ ಚಕ್ರವರ್ತಿಗಳು ತಾಜ್ ಮಹಲ್ಗೆ ಸಂಬಂಧಪಟ್ಟಂತೆ ಹೊಸದೊಂದು ಚರಿತ್ರೆಯನ್ನ ಶಾಸನಬದ್ಧಗೊಳಿಸಿದ್ರು. ಅದರ ಅಸಲಿ ರೂಪವನ್ನ ಹಾಗೆ ಉಳಿಸಿಬಿಟ್ಟಿದ್ರು. ಹಾಗೆ ಉಳಿಸಿದ ರೂಪದ ಆಳವನ್ನ ಭೇದಿಸಿದ ಪಿಎನ್ಒ ಹಲವಾರು ರಹಸ್ಯಗಳನ್ನ ಬಯಲಿಗೆಳೆದಿದ್ದಾರೆ. ತಾಜ್ ಮಹಲ್ ಹೆಸರಲ್ಲೇ ತೇಜೋ ಮಹಾಲಯದ ಅಸಲಿ ಪುರಾಣ ಅಡಗಿದೆ. ಇಷ್ಟಕ್ಕೂ ಈ ಪಿಎನ್ಒ ಯಾರು? ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮಾರ್ಚ್ 2, 1917 ಓಕ್ ಜನನ. ಸೇರಿದ್ರು ಆಜಾದಿ ಹಿಂದೂ ಫೌಜ್ ಸೈನ್ಯ. ಪಿಎನ್ ಓಕ್ ಪುರುಷೋತ್ತಮ್ ನಾಗೇಶ್ ಓಕ್ ಹುಟ್ಟಿದ್ದು ಮಾರ್ಚ್ 2, 1917ರಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದ್ರು. ಆಗ ಪ್ರಿನ್ಸ್ ಸ್ಟೇಟ್ಸ್ ಆಫ್ ಇಂದೋರ್ ಬ್ರಿಟಿಷ್ ಇಂಡಿಯಾದ ಆಳ್ವಿಕೆಗೆ ಒಳಪಟ್ಟಿತ್ತು. ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿದ್ದ ಮಹಾಯಜ್ಞವನ್ನ ಚಿಕ್ಕಂದಿನಿಂದಲೇ ನೋಡುತ್ತಾ ಬೆಳೆದವರು ಪುರುಷೋತ್ತಮ್ ನಾಗೇಶ್ ಓಕ್. ಇನ್ನು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ತಾರಕಕ್ಕೇರ್ತಾ ಇದ್ದಂತೆ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಬೆಳೆದಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಆಗ ಬೋಸ್ ರವರು ಸಿಂಗಪುರ್, ಜಪಾನ್, ಜರ್ಮನಿಯನ್ನೆಲ್ಲ ತಿರುಗಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪಿಸಿದ್ರು. ನೇತಾಜಿ ಸ್ಥಾಪಿಸಿದ ಆಜಾದಿ ಹಿಂದೂ ಫೌಜ್ನ ಸಕ್ರಿಯ ಸೇನಾನಿಯಾಗಿದ್ರು ಪುರುಷೋತ್ತಮ್ ನಾಗೇಶ್ ಓಕ್. 1980ರಲ್ಲಿ ತ್ರೈಮಾಸಿಕ ಪತ್ರಿಕಾವಾದ ಇತಿಹಾಸ್ ಪತ್ರಿಕಾದಲ್ಲಿ ಭಾರತೀಯ ಇತಿಹಾಸದ ಮಹತ್ತರ ಘಟ್ಟಗಳನ್ನ ಪುನರ್ವಿಮರ್ಶೆ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಇಂಡಿಯನ್ ಹಿಸ್ಟರಿಗೆ ಸಂಬಂಧಪಟ್ಟಂತೆ ಸುಧಾರಣಾ ಸಿದ್ಧಾಂತಗಳನ್ನ ಪ್ರತಿಪಾದಿಸುವ ಬರಹಗಳನ್ನ ಪ್ರಕಟಿಸಿದ್ರು ಪಿಎನ್ ಓಕ್. ಇನ್ನು ಪಿಎನ್ ಓಕ್ ಪ್ರಕಟಿಸಿದ ತಾಜ್ ಮಹಲ್ ಒಂದು ಸತ್ಯಕಥೆ ಬುಕ್ನಲ್ಲಿ ತಾಜ್ ಮಹಲ್ನ ಅಸಲಿ ಕಥೆಯನ್ನ ಬಹಿರಂಗಗೊಳಿಸಿದ್ದಾರೆ. ವರ್ಲ್ಡ್ ಹಿಸ್ಟರಿಯೇ ಒಂದು ಸುಂದರ ಸುಳ್ಳು. ವಾಸ್ತವಗಳಿಗೆ ಕಟ್ಟಿದ್ದಾರೆ ಜೀವಂತ ಸಮಾಧಿ. ಪುರುಷೋತ್ತಮ್ ನಾಗೇಶ್ ಓಕ್ ಹೇಳುವ ಪ್ರಕಾರ ಭಾರತೀಯ ಇತಿಹಾಸ ಮಾತ್ರವಲ್ಲ, ಇಂದು ನಾವು ತಿಳಿದುಕೊಳ್ಳುತ್ತಿರುವಂತಹ ಇಡೀ ವಿಶ್ವದ ಇತಿಹಾಸವೇ ಒಂದು ಸುಂದರ ಸುಳ್ಳಂತೆ. ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಪೂರಾ ವಿಶ್ವದಲ್ಲಿಯೇ ದಬ್ಬಾಳಿಕೆ ಮಾಡಿದ ದೊರೆಗಳು ಅದೆಷ್ಟೋ ವಾಸ್ತವ ಸತ್ಯ ಸಂಗತಿಗಳಿಗೆ ಜೀವಂತ ಸಮಾಧಿ ಕಟ್ಟಿ ತಮ್ಮ ಪಾರುಪತ್ಯವನ್ನ ಇತಿಹಾಸದ ಪುಟಗಳಲ್ಲಿ ದಾಖಲಿಸಿದ್ದಾರೆ. ಇದರಿಂದ ಅದೆಷ್ಟೋ ನಿಜಾಂಶಗಳು ಇನ್ನೂ ಕಾಲಗರ್ಭದಲ್ಲಿ ಹುದುಗಿ ಹೋಗಿದೆ. ಈ ರೀತಿ ಹುದುಗಿ ಹೋಗಿರುವ ಸತ್ಯ ಕಥೆಗಳಲ್ಲಿ ತಾಜ್ ಮಹಲ್ನ ವಾಸ್ತವದ ಸ್ಟೋರಿ ಕೂಡ ಒಂದಾಗಿದೆ ಅನ್ನೋದು ಪುರುಷೋತ್ತಮ್ ಓಕ್ ಅವರ ವಾದವಾಗಿತ್ತು.
ಇನ್ನು ತಾಜ್ ಮಹಲ್ ವಿಚಾರದಲ್ಲಿ ವೋಕ್ ಹೇಳುವ ಕಥೆಯೇ ಬೇರೆ. ಶಿವನ ದೇವಾಲಯವಾಗಿದ್ದ ತೇಜು ಮಹಾಲಯದ ಜಾಗದಲ್ಲಿ ಶಹಜಹಾನ್ ತಾಜ್ ಮಹಲ್ ನಿರ್ಮಿಸಿದ್ದಾನೆ. ಅಷ್ಟೇ ಅಲ್ಲದೆ ಈ ಮಹಲ್ನ ನಿರ್ಮಿಸಿದ್ದ ಕಾಲಘಟ್ಟದಲ್ಲಿ ಅದೆಷ್ಟೋ ಮಹಲ್ಗಳು, ಭವನಗಳು ಇಸ್ಲಾಂ ದೊರೆಗಳ ಶವ ಸಂಸ್ಕಾರದ ಸ್ಮಾರಕಗಳಾಗಿವೆ ಅಂತ ವೋಕ್ ವಿವರಿಸಿದ್ದಾರೆ. ತಾಜ್ ಮಹಲ್ ವಿಚಾರದಲ್ಲಿ ಅಧ್ಯಯನ ನಡೆಸಿದ ವೋಕ್ ಹಲವು ಮಹತ್ತರ ಆಧಾರಗಳನ್ನ ಸಂಗ್ರಹಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಸಂಗ್ರಹಿಸಿದ ಎಲ್ಲಾ ಆಧಾರಗಳನ್ನ ವೋಕ್ ಸುಪ್ರೀಂ ಕೋರ್ಟ್ ಮುಂದೆ ಇರಿಸಿದ್ರು. ಒಟ್ಟಿನಲ್ಲಿ ಈ ಪ್ರೇಮ ಸ್ಮಾರಕ ತಾಜ್ ಮಹಲ್ ಅಲ್ಲ, ತೇಜೋ ಮಹಾಲಯ ಅನ್ನೋದು ವೋಕ್ ಅವರ ವಾದವಾಗಿತ್ತು. ತಾಜ್ ಮಹಲ್ ಶಹಜಹಾನ್ನ ಪ್ರೇಮ ನಿವೇದನೆಯ ಸಲುವಾಗಿ ನಿರ್ಮಿತವಾದ ಸ್ಮಾರಕ. ಇದು ನೀವೆಲ್ಲ ಕೇಳ್ತಾ ಇರೋ ತಾಜ್ ಮಹಲ್ನ ಇತಿಹಾಸ. ಆದ್ರೆ ತಾಜ್ ಮಹಲ್ನ ಇತಿಹಾಸವೇ ಬೇರೆನೇ ಇದೆ. ಶಹಜಹಾನ್ ಆಸ್ಥಾನದಲ್ಲಿದ್ದ ಕವಿಗಳು, ಲೇಖಕರು ಕಟ್ಟಿರುವ ಕಟ್ಟು ಕಥೆಯೇ ಇಂದಿನ ತಾಜ್ ಮಹಲ್ನ ಹಿಸ್ಟರಿಯಾಗಿದೆ ಅನ್ನೋ ವಾದ ಕೂಡ ಇದೆ. ಈ ವಾದಗಳನ್ನ ಕೇಳಿಸೋಕು ಹಲವಾರು ಬಲವಾದ ಕಾರಣಗಳಿವೆ. ಇಷ್ಟಕ್ಕೂ ಶಹಜಹಾನ್ ಲವ್ ಸ್ಟೋರಿಗೆ ಸಾಕ್ಷಿಯಾಗಿರೋ ಪ್ರೇಮ ಮಂದಿರವನ್ನ ತಾಜ್ ಮಹಲ್ ಅಲ್ಲ ಅನ್ನೋಕೆ ಪಿಎನ್ ಓಕ್ ಒದಗಿಸಿರೋ ಆಧಾರಗಳೇನು? ಇದರ ಬಗ್ಗೆ ಕಂಪ್ಲೀಟ್ ಕಹಾನಿ ಇಲ್ಲಿದೆ ನೋಡಿ. ತಾಜ್ ಸಂಶೋಧನೆ ನಡೆಸಿದ ನ್ಯೂಯಾರ್ಕ್ನ ಮರ್ವಿನ್ ಮುಲ್ಲರ್. ನದಿ ದಡದ ಕಡೆಗಿರುವ ತಾಜ್ ಮಹಲ್ ಕಟ್ಟಡದ ಬಾಗಿಲಿನ ಅವಶೇಷ ಸಂಗ್ರಹಿಸಿದ ಪ್ರೊಫೆಸರ್. ಈ ಅವಶೇಷಗಳನ್ನ ಕಾರ್ಬನ್ ಟೆಸ್ಟ್ಗೆ ಒಳಪಡಿಸಿದಾಗ ತಿಳಿದ ಸತ್ಯ, ಶಹಜಹಾನ್ ಕಾಲಘಟ್ಟಕ್ಕಿಂತ 300 ವರ್ಷಗಳ ಹಳೆಯದ್ದು ತಾಜ್ ಮಹಲ್ ನಿರ್ಮಾಣ. ಹೌದು, ತಾಜ್ ಮಹಲ್ನ ಅಸಲಿ ಕತೆ ತಿಳಿಯಲು ಅಮೆರಿಕದ ನ್ಯೂಯಾರ್ಕ್ನ ಪ್ರೊಫೆಸರ್ ಮರ್ವಿನ್ ಮುಲ್ಲರ್ ಆಗ್ರಾಗೆ ಭೇಟಿ ಕೊಟ್ಟಿದ್ರು. ಅವರು ಯಮುನಾ ನದಿ ಕಡೆಗಿರುವ ತಾಜ್ ಮಹಲ್ ಕಟ್ಟಡದ ಬಾಗಿಲಿನ ಅವಶೇಷಗಳನ್ನ ಪ್ರೊಫೆಸರ್ ಮುಲ್ಲರ್ ಸಂಗ್ರಹಿಸಿದ್ರು. ಸಂಗ್ರಹಿಸಿದ ಅವಶೇಷಗಳನ್ನ ಕಾರ್ಬನ್ ಟೆಸ್ಟ್ಗೆ ಒಳಪಡಿಸಿದ್ರು ಮುಲ್ಲರ್. ಆ ಕಾರ್ಬನ್ ಟೆಸ್ಟ್ ನ ರಿಸಲ್ಟ್ ನಲ್ಲಿ ಬಹಿರಂಗವಾದ ಸತ್ಯವೇನಪ್ಪಾ ಅಂದ್ರೆ, ಈ ಕಟ್ಟಡದ ಅವಶೇಷಗಳು ಶಹಜಹಾನ್ ಕಾಲಘಟ್ಟಕ್ಕಿಂತಲೂ 300 ವರ್ಷಗಳು ಹಳೆಯದ್ದು ಎನ್ನುವುದು. ಕ್ರಿಸ್ತಶಕ 1155ರಲ್ಲಿ ತಾಜ್ ಮಹಲ್ ನಿರ್ಮಾಣ. ಜೈಪುರದ ರಾಜ ಪರಮಾರದೇವ ಕಟ್ಟಿಸಿದ ಭವನ. ಶಹಜಹಾನ್ ಮುತ್ತಾತ ಬಾಬರ್ಗಿಂತಲೂ ಹಿಂದೆ ಅಂದ್ರೆ ಕ್ರಿಸ್ತಶಕ 1155ರಲ್ಲಿ ಜೈಪುರದ ರಾಜ ಪರಮಾರದೇವ ಈ ತಾಜ್ ಮಹಲ್ ಭವನವನ್ನ ನಿರ್ಮಿಸಿದಂತೆ. ರಾಜ ಪರಮಾರದೇವನ ಮಂತ್ರಿಯಾಗಿದ್ದ ಸುಲಕ್ಷಣ ಈ ಸುಂದರ ಭವನದ ನಿರ್ಮಾಣದ ಹೊಣೆಯನ್ನ ಹೊತ್ತಿದ್ರು. ಆಗ ಈ ಭವನವನ್ನ ರಾಜ ಮಾನ್ಸಿಂಗ್ ಮಂಜುಲ್ ಅಂತ ಕರೀತಾ ಇದ್ರು. ಇನ್ನು ಇದೇ ಮಂಜುಲ್ ಆವರಣದಲ್ಲಿ ತೇಜೋ ಮಹಾಲಯ ಎಂಬ ಶಿವನ ದೇವಾಲಯವಿತ್ತಂತೆ. ಈ ದೇವಾಲಯದ ಅಸ್ತಿತ್ವದ ಬಗ್ಗೆ ಝಾನ್ಸಿ, ಆಗ್ರಾ, ಕಾನ್ಪುರ ಹೀಗೆ ಸುತ್ತಮುತ್ತಲಿನ ಹಳ್ಳಿಗಳ ಜನಪದ ಬರವಣಿಗೆಯಲ್ಲಿ ಹಾಗೂ ಮೌಖಿಕ ಕಥೆಗಳಲ್ಲಿ ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳನ್ನ ಸ್ಟೀಫನ್ ನ್ಯಾಪ್ ಎಂಬ ಆಂಗ್ಲ ವಾಸ್ತುಶಾಸ್ತ್ರಜ್ಞ ಬಹಿರಂಗಪಡಿಸಿದ್ದಾನೆ. ಮುಮ್ತಾಜ್ ಸಾವಿಗೀಡಾದ 6 ತಿಂಗಳಲ್ಲೇ ಆಗ್ರಾಗೆ ಭೇಟಿ ನೀಡಿದ ಬ್ರಿಟಿಷ್ ಪ್ರವಾಸಿಗ ಪೀಟರ್ ಮುಂಡೆ ತಾಜ್ ಮಹಲ್ ಶಹಜಹಾನ್ ಕಾಲಕ್ಕಿಂತ ಹಿಂದಿನಿಂದಲೂ ಆಗ್ರಾದ ಆಕರ್ಷಣೀಯ ಸ್ಥಳವಾಗಿತ್ತೆಂದು ಉಲ್ಲೇಖಿಸಿದ್ದಾನೆ. ಇದರಿಂದ ತಾಜ್ ಮಹಲ್ ನಿರ್ಮಾಣದ ಬಗ್ಗೆ ಹಲವು ಗೊಂದಲಗಳು ಬಗೆಹರಿಯದ ಸತ್ಯಗಳು ಇಂದಿಗೂ ಜೀವಂತವಾಗಿದೆ. ಇನ್ನು ಮೊಘಲ್ ದೊರೆ ಔರಂಗಜೇಬ್ ತನ್ನ ತಂದೆ ಶಹಜಹಾನ್ಗೆ 1652ರಲ್ಲಿ ಬರೆದಂತಹ ಒಂದು ಪತ್ರ ಹೀಗಿದೆ. ತನ್ನ ತಾಯಿಯ ಸಮಾಧಿ ಮಾಡಿದ ಸ್ಥಳದಲ್ಲಿ ಇರುವ 7 ಅಂತಸ್ತಿನ ಭವನ ಬಹಳ ಪುರಾತನವಾದದ್ದು. ಗೊಮ್ಮಟ ಬಿರುಕು ಬಿಟ್ಟು ಎಲ್ಲಂದರಲ್ಲಿ ನೀರು ಸುರಿತಾ ಇರೋದ್ರಿಂದ ಅದನ್ನ ತುರ್ತಾಗಿ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕಿದೆ. ಹೀಗೆ ಔರಂಗಜೇಬ್ ತನ್ನ ತಂದೆಗೆ ಪತ್ರ ಬರೆದಿದ್ರಂತೆ. ಈ ವಿಚಾರವನ್ನ ಹಲವು ಆಂಗ್ಲ ಇತಿಹಾಸಕಾರರು ತನ್ನ ಪ್ರವಾಸ ಕಥನದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಈ ತಾಜ್ ಮಹಲ್ ಕಟ್ಟಡಕ್ಕೆ ಶಹಜಹಾನ್ ತಾಜ್ ಎಂದು ಹೆಸರಿಟ್ಟಿದ್ದಾದರೂ ಏಕೆ ಅನ್ನೋದ್ರ ಬಗ್ಗೆಯೂ ಹಲವು ವಿವಾದಗಳು ಕೇಳಿಸ್ತಾ ಇವೆ. ಯಾಕಂದ್ರೆ ಶಹಜಹಾನ್ನ ಮಡದಿಯ ಹೆಸರು ಅಂಜುಮಾನ್ ಬಾನು ಬೇಗಂ. ಅಂತದ್ರಲ್ಲಿ ತಾಜ್ ಅನ್ನೋ ಪದ ಎಲ್ಲಿಂದ ಬಂತು ಅನ್ನೋದು ಕೆಲವರ ವಾದವಾಗಿದೆ. ಅದಕ್ಕೆ ಉತ್ತರ ನೀಡುವ ಚರಿತ್ರಕಾರರು ಹೇಳೋದು ತೇಜೋ ಮಹಾಲಯ ಅನ್ನೋ ಪದದಿಂದ ತಾಜ್ ಮಹಲ್ ಅನ್ನೋ ಪದ ಉದಯವಾಗಿದೆ ಅಂತ.
ಹೀಗೆ ಇತಿಹಾಸವೇ ಮೌನ ವಹಿಸಿ ಸತ್ಯಾಸತ್ಯತೆಗಳನ್ನ ಮರೆಮಾಚಿರುವ ತಾಜ್ ಮಹಲ್ ನಿಜಕ್ಕೂ ಪ್ರೇಮಿಗಳ ಪಾಲಿಗೆ ದಿವ್ಯ ತಾಣವ ಅನ್ನೋದು ಸದ್ಯ ಎಲ್ಲರನ್ನೂ ಕಾಡ್ತಿರುವಂತಹ ಯಕ್ಷ ಪ್ರಶ್ನೆಯಾಗಿರುವುದು ಸುಳ್ಳಲ್ಲ. ಒಟ್ಟಾರೆಯಾಗಿ ವಿಶ್ವದಲ್ಲಿ ಪ್ರತಿಯೊಬ್ಬ ಪ್ರೇಮಿಗಳಿಗೂ ಸ್ಫೂರ್ತಿಯಾಗಿರೋ ತಾಜ್ ಮಹಲ್ ಸ್ಮಾರಕ ಅನೇಕ ರಹಸ್ಯಗಳ ತಾಣವಾಗಿರೋದು ಸ್ಪಷ್ಟ. ಇತಿಹಾಸಕಾರರ ವಾದ ವಿವಾದ ನಿಜಾನ? ತಾಜ್ ಮಹಲ್ ಅಸಲಿಗೆ ಸಮಾಧಿನ ಅಥವಾ ಶಿವನ ದೇವಸ್ಥಾನನ ಅನ್ನೋದ್ರ ಬಗ್ಗೆ ಸುದೀರ್ಘ ಚರ್ಚೆಗಳಾಗ್ತಾ ಇರೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ತಾಜ್ ರಹಸ್ಯ ಬಗೆಗಿನ ಈ ಎಲ್ಲ ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.